ನಮಸ್ತೆ ಎಲ್ಲರಿಗೂ ಹೊಸ ವಿಡಿಯೋಲಿ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ನಿಮ್ ಥಂಬ್ನೇಲ್ ನೋಡಿನೇ ಗೊತ್ತಾಗಿರ್ಬೋದು. ಇವತ್ತಿನ ಆರ್ಟಿಕಲ್ಸ್ ಐತೆ ಪೈಠಾನಿ ಸ್ಪೆಷಲ್ ಮತ್ತೆ ಟ್ರೆಡಿಷನಲ್ ಸ್ಯಾರಿ ಸ್ಪೆಷಲ್ ಇವತ್ತಿನ ಎಪಿಸೋಡ್ ಐತೆ. ನೀವು ನೋಡ್ಬೋದು ಪೈಠಾಣಿಯಲ್ಲಿ ಎಷ್ಟೋ ವೆರೈಟೀಸ್ ಅವೈಲೇಬಲ್ ಐತೆ. ನಮ್ ಕಡೆ ಪೀಕಾಕ್ ಸ್ಟೈಲ್ ಪೈಠಾಣಿ ಮತ್ತೆ ಝುಮ್ಕಾ ಸ್ಟೈಲ್ ಪೈಠಾಣಿ ಈ ರೀತಿಯಲ್ಲಿ ನೀವು ನೋಡ್ಬೋದು. ನಥ್ ಸ್ಟೈಲ್ ಪೈಠಾಣಿ, ಕಲಾಂಜಲಿ ಪೈಠಾಣಿ ಇರುತ್ತೆ, ಮತ್ತೆ ಪೇಶ್ವಾಯಿ, ಮಹಾರಾಣಿ इतनी ಸ್ಟೈಲ್ वैरायटी आती ಪೈಠಾಣಿ. है पैठनी में। ಎಸ್, ಡಿಫ್ರೆಂಟ್ ಸ್ಟೈಲ್ ಇರುತ್ತೆ. ಬಟ್ ನಮ್ ಕಡೆ ಏನೈತೆ ನಿಮಾವರಿ ಸಿಲ್ಕ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಈ ಕಡೆ ಒಂದೇ ಜಾಗೆಯಲ್ಲಿ ಡಿಫ್ರೆಂಟ್ ನಿಮ್ಗೆ ಎಲ್ಲಾ ಕಾನ್ಸೆಪ್ಟ್ ಅವೈಲೇಬಲ್ ಆಗುತ್ತೆ. ಅಂದ್ರೆ ಹೆಚ್ಚಿಗೆ ಮಾಹಿತಿ ನಾವು ಮತ್ತೆ ಮಾತಾಡೋಣ. ಇವತ್ತು ಬೇಗ ನಾವು ಕಲೆಕ್ಷನ್ ನೋಡೋಣ. ಫಸ್ಟ್ ಆರ್ಟಿಕಲ್ ಇದು ನೋಡಿ, ತುಂಬಾ ವೈಬ್ರೆಂಟ್ ಕಲರ್ ಇದೆ. ಎಲ್ಲ ಹೆಣ್ಮಕ್ಳದ್ದು ಫೇವ್ರೇಟ್ ಅಂತಾನೆ ಹೇಳ್ಬೋದು. ಯೆಲ್ಲೋ ಕಲರ್ ಅಂದ್ರೆ ಮನೆಯಲ್ಲಿ ಪೂಜಾ ಐತೆ, ಗೃಹ ಪ್ರವೇಶ ಐತೆ, ಉಪನಯನ ಐತೆ, ಟ್ರೆಡಿಷನಲ್ ಏನೋ ಗೆಟ್ ಟುಗೆದರ್ ಐತೆ. ಈ ರೀತಿಲಿ ಇದು ಕಾನ್ಸೆಪ್ಟ್ ನೀವು ವೇರ್ मतलब ಮಾಡಬಹುದು. ये कंसेप्ट जो रनिंग कर रहे हैं शोरूम है या उनके लिए तो बेस्ट है ही, बट जो न्यू स्टार्ट करना चाह रहा है उसके लिए भी वो एक बोलते हैं ना बूस्ट, वो बूस्ट मिल जाएगा अगर ऐसा प्रोडक्ट कोई रखे तो। ಎಸ್, ಹೊಸ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಕತ್ತೀರಿ ಅಂದ್ರೆ ಬಂಡವಾಳ ಮಿನಿಮಮ್ 20 to 25,000 ಇಟ್ಕೋರಿ. ಯಾಕಂದ್ರೆ ಏನಿದೆ ಸಿಲ್ಕ್ ಅಲ್ಲಿ ಸ್ವಲ್ಪ ಬೆಸ್ಟ್ ಕ್ವಾಲಿಟಿ ಇರುತ್ತೆ. ಮತ್ತೆ ಈ ರೀತಿಲೇ ನೀವು ನಿಮ್ ಕಲೆಕ್ಷನ್ ಅಲ್ಲಿ ಆಡ್ ಆನ್ ಮಾಡಿದ್ರೆ ಖಂಡಿತ ನಿಮ್ ಜೊತೆ ಎಷ್ಟು ಕಸ್ಟಮರ್ मैम ಕನೆಕ್ಟ್ एक क्वेश्चन ಇರ್ತಾರಲ್ಲ. है मेरा, लाइक कोई बिजनेस न्यू स्टार्ट करने का सोच रहा है, कौन कौन कर सकता है? वो कोई जॉब करने वाला या घर बैठा कोई भी इंसान या Yes. साइड बिजनेस कैसे कर सकता है न्यू स्टार्टअप कोई ತಿಳ್ಕೊರಿ, करना ಯಾರೋ चाहे? ರಿಟೈರ್ಡ್ ಪರ್ಸನ್ ಇದ್ದಾರ, ಮತ್ತೆ ಹೌಸ್ ವೈಫ್ ಇದ್ದಾರ, ಅಥವಾ ತಿಳ್ಕೊರಿ ನಿಮ್ದು ಟೈಲರಿಂಗ್ ಬಿಸ್ನೆಸ್ ಸ್ಟಾರ್ಟ್ ಆಲ್ರೆಡಿ ರನ್ನಿಂಗ್ ನಡೀತಾ ಇದೆ, ಸಲೂನ್ ಐತೆ, ಬ್ಯೂಟಿ ಪಾರ್ಲರ್ ಐತೆ. ಈ ರೀತಿಲಿ ನೀವು ಸೈಡ್ ಬಿಸ್ನೆಸ್ ಆಗಿ ಮಾಡ್ಬೋದು मतलब 20-25 का ಆರಾಮಾಗಿ. इन्वेस्टमेंट डाल के आराम से शुरू कर सकता है ಎಸ್, वो। ಮತ್ತೆ ಏನಿದೆ ಹೊಸ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡೋದು ಯೋಚನೆ ಮಾಡಿದ್ರೆ ಬಂಡವಾಳ ಹೆಚ್ಚಿಗೆ ಅವಶ್ಯಕತೆ ಇರುತ್ತೆ. ಬಟ್ ಬಟ್ಟಿ ಟೆಕ್ಸ್ಟೈಲ್ ವ್ಯಾಪಾರ ಏನಿರುತ್ತಲ್ಲ ಇದ್ರೊಳಗೆ ಹೆಚ್ಚಿಗೆ ಬಂಡವಾಳದ ಅವಶ್ಯಕತೆ ಇರೋದಿಲ್ಲ. ಮಾತ್ರ 20 to 25,000. ಮತ್ತೆ ಬೇರೆ ಬಿಸ್ನೆಸ್ ಏನಿರುತ್ತೆ, ವೆಜಿಟೇಬಲ್ ಬಿಸ್ನೆಸ್ ಐತೆ, ಡೈರಿ ಬಿಸ್ನೆಸ್ ಐತೆ, ಅದ್ರೊಳಗೆ ಏನೋ ಹಾಳಾಗೋದ್ ಚಾನ್ಸಸ್ ಇರುತ್ತೆ, ಅಂದ್ರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಬಟ್ಟಿ ವ್ಯಾಪಾರ ಏನೈತಲ್ಲ ಅದು ಇವತ್ತಿಲ್ಲ ಇಲ್ಲ ಅಂದ್ರೆ 6 month ಲೇಟರ್, 6 ತಿಂಗಳ ಆಗೋಣ ಖಂಡಿತ ನಡೀತದೆ. ಅಂದ್ರೆ ಇದ್ರೊಳಗೆ ಏನೋ ಹಾಳಾಗೋದು ಚಾನ್ಸಸ್ ಇಲ್ಲ. मतलब इस प्रोडक्ट को कोई नुकसान नहीं है, बस इन्वेस्टमेंट सही जगह पे होना चाहिए, सही प्रोडक्ट की परचेजिंग होनी चाहिए बस। ಹಾ, ನೀವ್ ನೋಡಿ ಇದು ಕಲರ್ ನೀವು ಸೂಪರ್ ಐತೆ. ನೀವು ನೋಡಿ ಎಷ್ಟು ಸೂಪರ್ ಕಲರ್ ಅಂತ ಹೇಳ್ಬೋದು. ಪೈಠಾನಿಯಲ್ಲಿ ಡಾರ್ಕ್ ಪಿಂಕ್ ಕಲರ್ ಐತೆ, ಪೀಚ್ ಕಲರ್ ಐತೆ, ಪರ್ಪಲ್ ಕಲರ್ ಐತೆ, ಮತ್ತೆ ಗ್ರೀನ್ ಕಲರ್ ಐತೆ, ರಾಮ ಗ್ರೀನ್ ಕಲರ್, ಎವರ್ ಗ್ರೀನ್ ಅಂತ ಹೇಳ್ಬೋದು. ಟ್ರೆಡಿಷನಲ್ ಇದು ಹೇಳ್ಬೋದು. ಮತ್ತೆ ये शाइनिंग ಪೈಠಾನಿ ही ನೀವು इतना ಯಾವ प्यारा है ರೀತಿಲಿ या क्वालिटी भी बेस्ट आने वाली है इसकी? ಇಲ್ಲ, मतलब ಶೈನಿಂಗ್ ಇದು ಏನ್ ನೋಡಕತ್ತಿರಿಲ್ಲ, ಇದ್ರ ಜೊತೆ ಕ್ವಾಲಿಟಿನೂ ನಿಮ್ಗೆ ಅವೈಲೇಬಲ್ ಆಗುತ್ತೆ, ಸಿಗುತ್ತೆ. ಯಾಕಂದ್ರೆ ಕ್ವಾಲಿಟಿ ಬಗ್ಗೆ ನಾವು ಕಾಂಪ್ರಮೈಸ್ ಮಾಡೋದಿಲ್ಲ. कॉम्प्रोमाइज वाला कोई सीन नहीं है ಎಸ್, ना। ಚೀಪ್ ರೇಟ್ ಕೊಡಕತ್ತೀವಿ. ಯಾಕೆ ಅಂದ್ರೆ ನಮ್ದು ಡೈಯಿಂಗ್ ಯೂನಿಟ್ ಐತೆ, ಪ್ರೊಸೆಸಿಂಗ್ ಯೂನಿಟ್ ಐತೆ, ಲೂಮ್ಸ್ ಯೂನಿಟ್ ಐತೆ. ಪ್ರತಿಯೊಂದು ಯೂನಿಟ್ ನಮ್ ಓನ್ ಇರುತ್ತೆ. ಅದಕ್ಕೋಸ್ಕರ ಇದು ಚೀಪ್ ರೇಟ್ಗೆ ನಿಮ್ಗೆ ಬೀಳೋದು. रेट से याद आया कि अपने कोई स्टार्टिंग बेस की रेंज हो पैठनी में तो कितने से मतलब लगभग चालू? 250 ದಿಂದ ಸ್ಟಾರ್ಟ್ ಆಗುತ್ತೆ ಓನ್ಲಿ. ಬಟ್ ಬೆಸ್ಟ್ ಕ್ವಾಲಿಟಿ ನಿಮ್ಗೆ ಅವೈಲೇಬಲ್ ಆಗುತ್ತೆ. ಮನೆಯಿಂದ ನೀವು ವ್ಯಾಪಾರ ಮಾಡ್ತೀರಿ ಅಂದ್ರೆ ಈ ರೀತಿಲಿ ನೀವು ಕಾನ್ಸೆಪ್ಟ್ ಆಡ್ ಆನ್ ಮಾಡಿ ಬೆಸ್ಟ್ ಇರುತ್ತೆ. ಮನೆಯಿಂದ ವ್ಯಾಪಾರ ಮಾಡೋದು ಇನ್ನ ಒಂದು ಮುಖ್ಯ ಲಾಭ ಅಂದ್ರೆ ಏನಿದೆ ಗೊತ್ತು, ರೆಂಟ್ ನಿಮ್ಗೆ ಕೊಡೋದು ಅವಶ್ಯಕತೆ ಇಲ್ಲ, ಲೈಟ್ ಬಿಲ್ ನಿಮ್ದು ಸೆಪರೇಟ್ ಬರೋದಿಲ್ಲ. ಮನೆಯಲ್ಲೇ ಸ್ವಲ್ಪ ಚೆನ್ನಾಗಿ ನೀವು ಏನ್ ಸೆಟಪ್ ಮಾಡಿ ಆರಾಮಾಗಿ ಬಿಸ್ನೆಸ್ ಮಾಡಬಹುದು. लागत कुछ भी नहीं है, बस प्रॉफिट ही प्रॉफिट है अगर ऐसा प्रोडक्ट रख लिया तो ಎಸ್, बस वही बात। ಕಾಂಟ್ರಾಸ್ಟ್ ನೀವು ನೋಡಿ, ಕಾಂಟ್ರಾಸ್ಟ್ ಕಲರ್ ಎಷ್ಟು ಸೂಪರ್ ಆಗಿದೆ ಅದು ನೋಡಿ. ಯೆಲ್ಲೋ ಕಲರ್ ಐತೆ, ಅದು ಯೆಲ್ಲೋ ಕಲರ್ ಲೆಮನ್ ಕಲರ್ ಯೆಲ್ಲೋ ಐತೆ. ಇದ್ರೊಳಗೆ ನತ್ತು ಪೈಠಾಣಿ ಕೊಟ್ಟಿದೈತೆ ವಿತ್ ಇದು ಏನೈತೆ ಶರಗ್ ಭಾಗ ಐತೆ. ಶರಗ್ ಭಾಗ ಅಂದ್ರೆ ಪೈಠಾಣಿ ಯಾವ ರೀತಿಯಲ್ಲಿ ಜಸ್ಟಿಫೈ ಆಗತ್ತೆ, ಇದು ವೆರೈಟಿ ನಿಮ್ಗೆ ಯಾವ ರೀತಿಲಿ ಗೊತ್ತಾಗುತ್ತೆ ಅಂದ್ರೆ ಶರಗ್ ಭಾಗ ಅಲ್ಲಿ ಪಿಕಾಕ್ಸ್ ಇರುತ್ತೆ, ಮತ್ತೆ ಪ್ಯಾರಸ್ ಡಿಸೈನ್ ಇರುತ್ತೆ, ಡಿಫ್ರೆಂಟ್ ಬಾರ್ಡರ್ ಅಲ್ಲಿ ಡಿಫ್ರೆಂಟ್ ನಿಮ್ಗೆ ಫಿಗರ್ ಕಾನ್ಸೆಪ್ಟ್ ಕೊಟ್ಟಿರತ್ತೆ. ಅದ್ರ ಮೇಲೆ ನಿಮ್ಗೆ ಗೊತ್ತಾಗತ್ತೆ. और साड़ियाँ कंप्लीट कट की आ रही है। एक चीज और बताइए ना, खरीदारी करनी हो तो कैसे, मतलब सूरत आके खरीदना पड़ेगा या घर बैठे भी मिल जाता है माल कैसे? ನಾವು ಸಜೆಸ್ಟ್ ಮಾಡ್ತೀವಿ, ತಿಳ್ಕೊಂಡು ನಿಮ್ಗೆ ಬಿಗ್ ಅಮೌಂಟ್ ಆಫ್ ಬಜೆಟ್ ಐತೆ ಅಂದ್ರೆ ಖಂಡಿತ ಈ ಕಡೆ ಬನ್ನಿ, ಸೂರತ್ ಬನ್ನಿ, ಮತ್ತೆ ಟಚ್ ಫೀಲ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡಿ. मतलब 50,000 प्लस की अगर परचेजिंग हो तो सूरत आओ, मोस्ट वेलकम है, वही बात ಎಸ್, होगी। ಚಿಕ್ಕದ ಅಮೌಂಟ್ ಅಂದ್ರೆ 10,000, 20,000, 30,000 ನಿಮ್ ಬಜೆಟ್ ಇದ್ರೆ ಆರಾಮಾಗಿ ಆನ್ಲೈನ್ ನೀವು ಪರ್ಚೇಸ್ ಮಾಡಬಹುದು. ऑनलाइन में कैसे खरीदे? ಮನೆಗೆ ಕುಂತ್ಕೊಂಡು ಆರಾಮಾಗಿ ಕೊಟ್ಟಿದ್ ನಂಬರ್ ಏನ್ ಫ್ಲಾಶ್ ಆಗಕತ್ತದಲ್ಲ ಅದ್ರ ಮೇಲೆ ಹಾಯ್ ಅಂತ ಬರೀರಿ. ನಮ್ ಟೀಮ್ ಐತೆಲ್ಲ, ಸೇಲ್ಸ್ ಟೀಮ್ ಖಂಡಿತ ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತೆ ಫೋಟೋ ರೂಪದಲ್ಲಿ ನೀವು ಸೆಲೆಕ್ಷನ್ ಮಾಡಬಹುದು, ಮತ್ತೆ ಲೈವ್ ವಿಡಿಯೋಗಳ ಮೂಲಕವಾಗಿ वीडियो कॉल पे? ಸೆಲೆಕ್ಷನ್ ಮಾಡಬಹುದು. ಎಸ್, मतलब लाइव जैसे वीडियो अभी कॉल मेरे को दिखा रहे हो वैसे वीडियो कॉल पे डिजाइन और वेरायटी दिखा ಎಸ್ दोगे आपको? ಎಸ್, ಯಾವ ರೀತಿಲಿ ಇದು ವಿಡಿಯೋಲಿ ನೀವು ನೋಡಕತ್ತೀರಿ, ಒಂದ್ಸರಿ ಇಲ್ಲ 2 ಸತಿ ನೀವು ನೋಡಿ ಆರಾಮಾಗಿ. ಮತ್ತೆ ಯಾವ ಕ್ವಾಲಿಟಿ ಯಾವ ರೇಟ್ ಅಲ್ಲಿ ನಿಮ್ಗೆ ಕೊಡ್ತಾ ಇದಾರೆ ಅದು ನೀವು ಕೂಡ ನೋಡಿ ಆರಾಮಾಗಿ ನೀವು ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಐತೆ, ಪರ್ಚೇಸ್ ಮಾಡಬಹುದು. जैसे एक चीज और बता दो न्यू बिगनर के लिए, जैसे ये साड़ी समझ लेते हैं कि 500 रुपए की साड़ी है, ಹ್ಮ್, तो इसको सेल कितने तक कर सकते हैं, सेलिंग कितने तक हो जाएगी ये ಸೆಲ್ಲಿಂಗ್ प्रोडक्ट? ನಾನು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಿಮ್ ಹೊಸ ಬಿಸ್ನೆಸ್ ಇದ್ರೆ ಆಜು ಬಾಜುನಾಗ ಹೋಗಿ ನೀವು ನಿಮ್ ಬಜಾರಲ್ಲಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಮತ್ತೆ ಏನ್ ಶಾಪ್ ಐತಲ್ಲ ಆ ಕಡೆ ಹೋಗಿ ಯಾವ ಕ್ವಾಲಿಟಿ ಯಾವ ರೇಟ್ ಅಲ್ಲಿ ಕೊಡ್ತಾ ಇದಾರೆ ಅದು ಮೊದಲೇ ನೀವು ನಾಲೆಜ್ ತಗೋರಿ. ಹಾ, ಯಾವ ಟೇಸ್ಟ್ ನಿಮ್ ಊರಾಗ ನಡೀತಾ ಇದೆ ಅದು ನೀವು ಮೊದಲೇ ನೋಡಿ.
ಅಂದ್ರೆ ಇದರ ಅಕಾರ್ಡಿಂಗ್ ನಿಮ್ಗೆ ಗೊತ್ತಾಗುತ್ತೆ. ಬಾಕಿ ನಾನು ತೋರಿಸ್ತಿರುವ ಕಲೆಕ್ಷನ್ ಮೇಲೆ ಆರಾಮಾಗಿ ನೀವು ಡಬಲ್ ಮಾರ್ಜಿನ್ 50% ಮಾರ್ಜಿನ್ ಅಥವಾ 60% ಮಾರ್ಜಿನ್ ನೀವು ತಗೋಬಹುದು. ಬಟ್ ಮಣಿದಿಂದ ವ್ಯಾಪಾರ ಐತೆ ಅಂದ್ರೆ ಮಾರ್ಕೆಟ್ ಗಿಂತ ಅಟ್ಲೀಸ್ಟ್ 100 ರೂಪೀಸ್ ಕಡಿಮೆ ನೀವು ಇಟ್ಕೊಂಡು ಆರಾಮಾಗಿ ಬಿಸ್ನೆಸ್ ಮಾಡಬಹುದು. जैसे मैडम ने बताया डिटेल्स सबसे ज्यादा जरूरी है, और दूसरी चीज अगर ऐसा प्रोडक्ट रखते हो तो कोई कंपटीशन नहीं होगा, तो आप अपनी मनचाही रेट रख सकते हो फिर। ಎಸ್ ಕಲೆಕ್ಷನ್ ನೀವು ನೋಡಿ ಡಾರ್ಕ್, ನಾನು ಮೊದಲೇ ತೋರಿಸ್ತಿರುವ ಕಲೆಕ್ಷನ್ ಡಾರ್ಕ್ ಕಲರ್ ಅಲ್ಲಿ ಇತ್ತು, ಡಸ್ಸಿ ಕಲರ್ ಇತ್ತು. ಬಟ್ ಈಗ ಅಂದ್ರೆ ಪೈಠಾಣಿಯಲ್ಲಿ ಲೈಟ್ ಕಲರ್ ಕೂಡ ಅವೈಲೇಬಲ್ ಐತೆ. ಇದು कलर ಪೀಚ್ से ಕಲರ್ कलर से एक क्वेश्चन होता कि कितने कलर आ जाते हैं, जैसे ये प्रोडक्ट दिखाया तो इसमें टोटल कितने अलग अलग कलर्स मिल जाएंगे 6 अपने? ಕಲರ್ ಮ್ಯಾಚಿಂಗ್ ಇರುತ್ತೆ, 8 ಕಲರ್ ಮ್ಯಾಚಿಂಗ್ ಇರುತ್ತೆ. ಇದ್ರೊಳಗೆ ನಿಮ್ ಕಡೆ ಏನ್ ರನ್ನಿಂಗ್ ಐತೆ ಅದನ್ನ ನೀವು ನೋಡ್ಬೋದು. ಮತ್ತೆ ಸೆಕೆಂಡ್ ಅಂದ್ರೆ ನಿಮ್ ಕಸ್ಟಮರ್ ಯಾವ ತರ ಇದ್ದಾರೆ, ನಿಮ್ ಕಾಲೋನಿ ಒಳಗೆ, ನಿಮ್ ಸೊಸೈಟಿ ಒಳಗೆ ಯಾವ ಕಮ್ಯುನಿಟಿ ಜನ ಜಾಸ್ತಿ ಇದ್ದಾರೆ, ಮತ್ತೆ ನಿಮ್ ಅಂಗಡಿ ಹತ್ರ ಸ್ಕೂಲ್ ಕಾಲೇಜ್ ಐತೇನಿಲ್ಲ, ಮತ್ತೆ ಪ್ರೊಫೆಷನಲ್ ಜನ ಇದ್ದಾರೆ, ಅದು ಎಲ್ಲ ನೋಡಿ ಆರಾಮಾಗಿ ನೀವು ಈ ರೀತಿ ವೆರೈಟೀಸ್ ಆಡ್ ಆನ್ ಮಾಡ್ಬೋದು. मतलब थोड़ा सा रिसर्च करो, अगर वो भी अगर आइडिया नहीं है तो हमारे यहाँ पे कॉल कर लो, पूरा गाइड भी कर दिया जाएगा, कोई इश्यू नहीं है, कैसा Yes, क्या टेस्ट चलेगा। yes. ನಮ್ ಕಡೆ ಎಷ್ಟು ಜನ ಸೇಲ್ಸ್ಮನ್ ಇದ್ದಾರಲ್ಲ, ಅವರು ಪ್ರತಿ ಭಾಷೆ ಸೇಲ್ಸ್ಮನ್ ಕೂಡ ಅವೈಲೇಬಲ್ ಐತೆ. ಮತ್ತೆ ಎಕ್ಸ್ಪೀರಿಯನ್ಸ್ ಸೇಲ್ಸ್ ಪರ್ಸನ್ ಅವೈಲೇಬಲ್ ಐತೆ. ಅಂದ್ರೆ ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಯಾವ ರೇಟ್ ಅಲ್ಲಿ ಯಾವ ಮಾರ್ಜಿನ್ ಇಟ್ಕೊಂಡು ಸೆಲ್ ಪರ್ಚೇಸ್ ಮಾಡ್ಬೋದು, ಅದು ಆರಾಮಾಗಿ ನಿಮ್ಗೆ ಗೈಡೆನ್ಸ್ ಕೊಡ್ತಿದ್ದಾರೆ. और यहाँ पे वेराइटी रेट, मतलब जो चीज की रिक्वायरमेंट है खाली एक कॉल या मैसेज के थ्रू आपकी सारी पूरी हो जाने ಅದಕ್ಕೆ वाली। ನಾವು ಹೇಳ್ತೀವಿ ಹೆಚ್ಚಿಗೆ ಹೆಚ್ಚು ನೀವು ಅನಾಲಿಸಿಸ್ ಮಾಡ್ರಿ, ರಿಸರ್ಚ್ ಮಾಡ್ರಿ ಬಟ್ಟಿ ಬಗ್ಗೆ, ನಿಮ್ ಕಡೆ ಯಾವ ಟೇಸ್ಟ್ ನಡೀತಾ ಇದಾರೆ ಅದ್ರ ಬಗ್ಗೆ. बाकी डिजाइनर पीसेस चाहिए हो सिल्क साड़ीज में, जैसे ये तो पैठनी दिखाया है, इसके अलावा पट्टू भी मिल जाएगा, कांजीवरम मिल जाएगा, जैसा टेस्ट चाहिए यहाँ पे मिल जाएगा, बुटीक ಕಂಚಿ का ಬಾರ್ಡರ್ टेस्ट ಐತೆ, भी। ಪೊಂಚಿಂಪಲ್ಲಿ ಅಲ್ಲಿ ಐತೆ, ಧರ್ಮಾವರಂ ಅಲ್ಲಿ ಐತೆ. ಅಂದ್ರೆ ಪ್ರತಿ ಒಂದು ವೆರೈಟಿ ಕಡೆ ನಿಮ್ಗೆ ಅವೈಲೇಬಲ್ ಆಗುತ್ತೆ. बस खाली एक बार कॉल करो, और रेगुलर ऐसे अपडेट चाहिए तो क्या करना पड़ेगा मैडम चैनल को? ಹೆಚ್ಚಿಗೆ ಮಾಹಿತಿಗೋಸ್ಕರ ಕೊಟ್ಟಿದ್ದ ನಂಬರ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಧನ್ಯವಾದ.